ದೆಹಲಿಗೆ ಹೊರಟಂತಹ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದಂತಹ ಶಾಸಕರು ದೆಹಲಿಗೆ ಹೋಗುವ ಮುನ್ನ ಸಚಿವಾಕಾಂಕ್ಷಿಗಳಿಂದ ಖರ್ಗೆ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ದೆಹಲಿಗೆ ಹೊರಟ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಶಾಸಕರು ದೆಹಲಿಗೆ ಹೋಗುವ ಮುನ್ನ ಸಚಿವಾಕಾಂಕ್ಷಿಗಳಿಂದ ಭೇಟಿ ಖರ್ಗೆ ಮಾಡಿದ್ದಾರೆ. ಜೊತೆಗೆ ಸದಾಶಿವನಗರದಲ್ಲಿ ಖರ್ಗೆ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಶಾಸಕ ಅಶೋಕ್ ಪಠಾಣ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಜೊತೆಗೆ ರಹೀಂ ಖಾನ್, ಬಸನಗೌಡ ದದ್ದಲ್, ಹಂಪನಗೌಡ, ಪರಿಷತ್ ಸದಸ್ಯ ವಸಂತ್ ಕುಮಾರ್ರಿಂದ ಖರ್ಗೆ ಭೇಟಿಯನ್ನ ಮಾಡಿದ್ದಾರೆ. ಈಗ ಸಚಿವ ಸ್ಥಾನ ಕೊಡುವಂತೆ ಸಚಿವಾಕಾಂಕ್ಷಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ನೋಡಿ, ಸಂಪುಟ ಪುನರಚನೆ ಸಂಬಂಧಪಟ್ಟಂತೆ ಬಹಳಷ್ಟು ಲಾಬಿಗಳನ್ನ ಹೂಡ್ತಾ ಇದ್ರು. ನಮಗೆ ಬೇಕು ಅಂತೇಳಿ, ಆದರೆ ಹೊಸಬ್ರಿಗೂ ಕೂಡ ಅವಕಾಶ ಕೊಡಿ ಅಂತೇಳಿ ಇತ್ತ ಹೈಕಮಾಂಡ್ ಆರ್ಡರ್ ಕೂಡ ಆಗಿತ್ತು. ಯಾಕಂದ್ರೆ ಮುಂಚೆ ಏನು ಫೈನಲ್ ಮಾಡ್ಕೊಂಡು ಹೋಗಿದ್ರು, ಇತ್ತ ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡಂತಹ ಪಟ್ಟಿ, ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಿಡ್ಕೊಂಡಂತಹ ಪಟ್ಟಿ, ಇವರು ಇಬ್ಬರೂ ಕೂಡ ಹೈಕಮಾಂಡ್ ಬಳಿ ಹೋದಾಗ ಒಂದಷ್ಟು ಚರ್ಚೆ ಆದಾಗ ಹೈಕಮಾಂಡ್ ಗರಂ ಆಗುತ್ತೆ. ಹೊಸಬರಿಗೂ ಅವಕಾಶ ಕೊಡಿ ಅಂದಾಗ ಈಗ 42 ಜನರ ಹೆಸರನ್ನ ಲಿಸ್ಟ್ ಮಾಡಲಾಗಿದೆ. ಕಾದ್ ನೋಡ್ಬೇಕಾಗತ್ತೆ ಯಾವ ರೀತಿಯಾದಂತಹ ಸ್ಥಾನವನ್ನು ತುಂಬುತ್ತಾರೆ ಅಂತ. ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ಮಾಲ್ದೀರ್ ನಂಜೇಗೌಡರು ಕೂಡ ಒಮ್ಮತವಾಗಿ ಸೀನಿಯರ್ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಇದ್ದಾರೆ, ಬಲಗೈ ಸಮುದಾಯದವರಿದ್ದಾರೆ. ಆ ಸಮುದಾಯ ಹೆಚ್ಚಿಗೆ ಜಿಲ್ಲೆಯಲ್ಲಿ ಜನ ಇರೋದ್ರಿಂದ ಅವ್ರು ಕೊಡಿ ಅಂತ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಡೆಲ್ಲಿಗೆ ಹೋದ್ರು ಅದೇ ಅಲ್ವಾ, ಡೆಲ್ಲಿಗೆ ಹೋದ್ರು ಇದು ನಮ್ಮ ಸಾಹೇಬ್ರು, ಖರ್ಗೆ ಸಾಹೇಬ್ರನ್ನ ನೋಡಬೇಕು, ಮುಖ್ಯಮಂತ್ರಿಗಳನ್ನ ನೋಡಬೇಕು, ಮಾಜಿ ಮುಖ್ಯಮಂತ್ರಿ ನೋಡಬೇಕು, ಅಷ್ಟೇ ಅಲ್ವಾ? ಇಲ್ಲ ಅವ್ರದ್ದೇ ಪಾಪ, ಅವರು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಕೊಟ್ಟಿದ್ದಾರೆ, ಹಿರಿಯರು ಆಗಲಿ ಸಂತೋಷ. ಅವ್ರು ಯಾರಿಗೂ ಬೇರೆಯವ್ರು ಸಹಾಯ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಕೂಡ ಅವರಷ್ಟೇ ಹಾಗೆ ಅಲ್ವಾ? ಅಷ್ಟೇ ಅಲ್ವಾ? ಯಾವ ಉದಾಹರಣೆ ಒಂದೇಳಿ ಇವತ್ತು ಕೂಡ ಅವ್ರದ್ದು ಫೈಟ್ ಏನು? ನನ್ನ ಉಪಮುಖ್ಯಮಂತ್ರಿ ಮಂತ್ರಿ ಮಾಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಡಿ ಅಂತ ಖಂಡಿತವಾಗ್ಲೂ ಕೂಡ ಅವರ ಸೀನಿಯರ್ ಇದ್ದಾರೆ, ಅದು ಎರಡು ಮಾತಿಲ್ಲ. ಆದರೆ ಅವರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆ, ಕೋಲಾರ ಲೋಕಸಭಾ ಕ್ಷೇತ್ರ. ಬಹುಶಃ ಅಲ್ಲಿ 7 ಬಾರಿ ನಾವೆಲ್ಲ ಕೂಡ ಹೆಚ್ಚಿಗೆ ಬಲಗೈ ಸಮುದಾಯ ಇದ್ದರೂ ಕೂಡ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಎಡಗೈ ಸಮುದಾಯದವ್ರನ್ನ ಇವತ್ತು 7 ಬಾರಿ ಸಂಸದನಾಗಿ ಮಾಡಿದ್ದೀವಿ, 2 ಬಾರಿ ಮಂತ್ರಿಯನ್ನಾಗಿ ಮಾಡಿದ್ದೀವಿ. ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಇವತ್ತು ಅವರೇ ಮುಂದೆ ನಿಂತು ಒಬ್ಬ ಬಲಗೈ ಸಮುದಾಯ ಸಹಾಯ ಮಾಡಿದಾರಪ್ಪ, ಒಬ್ಬ ಮಂತ್ರಿ ಮಾಡೋಣ ಅಂತೇಳಿ ಅವರೇ ಜವಾಬ್ದಾರಿ ವಹಿಸ್ಕೋಬೇಕಾಗಿತ್ತು. ಎಲ್ಲರೂ ನೋಡ್ತೀನಿ ಅಂತ ಇರ್ತಾರ, ಹೊರತಾಗಿ ಮಾಡೇ ಮಾಡಿದೆ ಅಂತ ಯಾರು ಹೇಳಲ್ಲ. ನಾನೇ ಅವ್ರ ಸ್ಥಾನ ತೆಗೆದುಕೊಂಡು ನಾನು ಹೇಳ್ತಾ ಇರಲಿಲ್ಲ. ಅದು ಮೊದಲಿಂದ ಅದು ಪದ್ಧತಿ ಇದೆ, ನಮ್ಮ ಪಕ್ಷದಾಗೆ ಪದ್ಧತಿ ಇದೆ. ದಯವಿಟ್ಟು ಎಲ್ಲರೂ ಯಾಕೋ ಒಂದ್ ರೀತಿ ಮಾನಸಿಕವಾಗಿ ಮಾನಸಿಕ ನಾನು ಧೈರ್ಯವಾಗಿದ್ದೀನಿ. ಆದ್ರೆ ಒಂದು ಆಗದೆ ಆದ್ರೆ ಒಂದು ಹಣೆ ಬರ, ಗೊತ್ತಾಯ್ತಾ? ಈಗ ಹೇಳ್ತಾರೆ ಯಾರು ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಾ ಇದ್ರೆ ಅದು ಒಂದು ದೊಡ್ಡ ಕಥೆ ಇದೆ, ಇನ್ನೊಂದಿನ ಹೇಳ್ತೀನಿ. ಇಲ್ಲ, ಅವರು ವೈಯಕ್ತಿಕವಾಗಿ ನಿರ್ಣಯ ಮಾಡಿದ್ದಾರೆ. ಚುನಾವಣೆ ಸ್ಪರ್ಧಾ ರಾಜಕಾರಣದಿಂದ ದೂರ ಇರ್ತೇನೆ, ಬಟ್ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ. ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ, ಪಕ್ಷದ ಪರವಾಗಿ ರಾಜ್ಯದಾದ್ಯಂತ ಟೂರ್ ಮಾಡ್ತೇನೆ. 2028 ವಿಧಾನಸಭೆ ಚುನಾವಣೆ ಮತ್ತು 2029 ಲೋಕಸಭೆ ಚುನಾವಣೆಗೆ ನಾನು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಂಥ ಎಲ್ಲ ಶಾಯಶಕ್ತಿ ಶ್ರಮವನ್ನು ವಹಿಸ್ತೇನೆ, ಮುಂದಾಳತ್ವ ವಹಿಸಿಕೊಂಡು ಮಾಡ್ತೇನೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೆ 2029ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಸಂಕಲ್ಪ ಇದೆ, ರಾಹುಲ್ ಗಾಂಧಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ನ ಗೆಲ್ಲಿಸುವ ಹಿನ್ನೆಲೆಯಲ್ಲಿ ನಾನು ನನ್ನ ಎಲ್ಲ ಶಕ್ತಿಯನ್ನು ವಿನಿಯೋಗಿಸ್ತೇನೆ ಎನ್ನುವಂಥ ಮಾತನ್ನು ಭಾಳಷ್ಟು ಸಲ ಸ್ಪಷ್ಟಪಡಿಸಿದ್ದಾರೆ. ಅವರು ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಮುಂದುವರಿತಾರೆ, ಸಕ್ರಿಯವಾಗಿರ್ತಾರೆ. ಓನ್ಲಿ ಚುನಾವಣೆ